ಪ್ರಾಬಬ್ಲಿ ಸ್ಕೂಲ್ ಪಠ್ಯಪುಸ್ತಕದಲ್ಲಿದ್ದಂಥ ಪಾಠ ಇದು. ಒಬ್ಬ ಹಾಲಿನ ವ್ಯಾಪಾರಿ ಇರ್ತಾನೆ, ತುಂಬ ಆಸೆ ಬುರ್ಕ, ತುಂಬ ದುಡ್ಡು ದುಡಿಬೇಕನ್ನೋ ಆಸೆ ಅವನಿಗೆ. ಸೊ ಅದಕ್ಕೆ ಅವನೇನು ಮಾಡ್ತಾನೆ, ಹಾಲು ಕರೆದ ಮೇಲೆ ಏನು ಮಾಡ್ತಾನೆ, ಮನೆಗೆ ಹಾಲು ವರ್ತನೆ ಹಾಕಬೇಕಾಗಿರುತ್ತೆ. ಹಾಲು ವರ್ತನೆ ಹಾಕಬೇಕಾದ್ರೆ ಏನು ಮಾಡ್ತಾನೆ, ಜಾಸ್ತಿ ದುಡಿಬೇಕು ಅನ್ನೋ ಒಂದು ಖುಷಿನಲ್ಲಿ ಅಥವಾ ಆಸೆನಲ್ಲಿ ನೀರು ಸೇರಿಸ್ಬಿಟ್ಟು ಏನು ಮಾಡ್ತಾನೆ, ಹಾಲನ್ನ ಕೊಡ್ತಾ ಇರ್ತಾನೆ. ಹೋಗುತ್ತೆ, ಹಾರೋಗುತ್ತೆ, ಕೆಲವು ನೋಟೆಲ್ಲ ಹಾರೋಗುತ್ತೆ, ಇಟ್ಕೊಳಕ್ ಆಗೋದಿಲ್ಲ, ಕೆರೆ ಮೇಲೆ ಹೋಗಿ ಬೀಳಕ್ ಆಗಲ್ಲ, ಅವನು ಈಜು ಬರಲ್ಲ. ಏನ್ ಕೈಯಲ್ಲಿ ಉಳ್ಕೊಂಡಿರುತ್ತೆ ಅದು ಮಾತ್ರ ಗಟ್ಟಿಯಾಗಿರುತ್ತೆ. ಆಮೇಲೆ ಎದ್ದು ನಿಂತ್ಕೊಳ್ತಾನೆ, ಎಲ್ಲ ನೋವಾಗಿರುತ್ತೆ, ತಲೆ ಕೆಡ್ಸ್ಕೊಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ ಅವನಿಗೇನು ಅನ್ಬಿಟ್ಟು, ನೀರಿನ ದುಡ್ಡು ನೀರ್ಗೋಯ್ತು, ಹಾಲಿನ ದುಡ್ಡು ಹಾಲಿಗೆ ಬಂದಿದೆ ಅನ್ಬಿಟ್ಟು. ಸೊ ಅಂದ್ರೆ ಎನ್ವೈರ್ಮೆಂಟ್ ತಕ್ಕಂತೆ ಪ್ರಜೆಗಳು. ಶಾರ್ಟ್ ಟೈಮಲ್ಲಿ ರಿಚ್ನೆಸ್ ಆಗೋದು ಮೊದಲಿರ್ಲಿಲ್ಲ. ಶಾರ್ಟ್ ಟೈಮಲ್ಲಿ, ಕಡಿಮೆ ಟೈಮಲ್ಲಿ ಅತ್ಯಂತ ಜಾಸ್ತಿ ದುಡಿಬೇಕನ್ನೋದು ಬಂದಿರೋದು ಈ ಒಂದು ಕೆಲವು ವರ್ಷಗಳಲ್ಲಿ ಬಂದಿದೆ. ಅದಕ್ಕೆ ಮೊದಲು ಇತ್ತಾ? ಇರ್ಲಿಲ್ಲ. ಅದಕ್ಕೂ ಹಿಂದಿಂದ ಇರಲಿಲ್ಲ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ, ತುಂಬಾ ಶೇಖರಿಸಿಡಂತ ಬುದ್ಧಿ ಇರಲಿಲ್ಲ ಮೊದಲು. ಯಾವುದನ್ನ? ಧನ ಕ್ರೋಢೀಕರಣ. ಜಸ್ಟ್ ಆಸ್ಕ್ ಆಲ್ ಆಫ್ ಯು, ವಾಟ್ ಈಸ್ ದ ಬೇಸಿಕ್ಸ್ ಇನ್ ಲೈಫ್? ಎಜುಕೇಶನ್ ಇನ್ ನಾಲೆಜ್. ಇನ್ನೇನು ಬೇಕಪ್ಪ? ಫ್ಯಾಮಿಲಿ ಲವ್, ಫ್ಯಾಮಿಲಿ ಬಾಂಡೇಜ್, ಬೇಸಿಕ್ಸ್, ಫ್ಯಾಮಿಲಿ ಬಾಂಡೇಜ್, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್, ಕಲ್ಚರ್, ಕ್ಲೋತಿಂಗ್, ಹೋಮ್, ಹೆಲ್ತ್, ಎಜುಕೇಶನ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟ್, ಲಕ್ಸುರಿನಾ? ಹಳ್ಳಿ ಮರ, ಹಸುಗಳು, ಗೋವುಗಳು ಅಂತಿರೋದು ಕೃಷ್ಣನಿಂದ ನಿಂತ್ಕೊಂಡಿರೋದು. ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಇಕೋ ಫಾರ್ಮಿಂಗ್, ಇಕೋ ಹೌಸಿಂಗ್ ಎಲ್ಲ ವಾಪಸ್ ಮತ್ತೆ ಆರ್ಗ್ಯಾನಿಕ್. ದುಡ್ಡು ಟ್ಯಾಕ್ಸ್ನ ಪ್ಲಾನಿಂಗ್ ಬೇರೆ, ಸ್ಟಾಕ್ನ ಅವಾಯ್ಡ್ ಮಾಡೋದು ಬೇರೆ. ಸೊ ನಾವು ಇವರು ಈ ಕ್ಯಾಟಗರಿಯವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ, ಇವ್ರಿಗೆ ಟ್ಯಾಕ್ಸ್ ಇಲ್ಲ, ನಾವ್ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಇಫ್ ಯುವರ್ ಪಾಲಿಸಿ ಆಫ್ ಗ್ರೋತ್ ಈಸ್ ಹಾನೆಸ್ಟ್, ಟಫ್ ಟೈಮಲ್ಲಿ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. Takes us, business from the person who is honest, right? Why do we say honest is the best policy? Probably ಸ್ಕೂಲ್ ಪಠ್ಯಪುಸ್ತಕದಲ್ಲಿದ್ದಂಥ ಪಾಠ ಇದು. ಒಬ್ಬ ಹಾಲಿನ ವ್ಯಾಪಾರಿ ಇರ್ತಾನೆ, ತುಂಬ ಆಸೆ ಬುರ್ಕ, ತುಂಬ ದುಡ್ಡು ದುಡಿಬೇಕನ್ನೋ ಆಸೆ ಅವನಿಗೆ. ಸೊ ಅದಕ್ಕೆ ಅವನೇನು ಮಾಡ್ತಾನೆ, ಹಾಲು ಕರೆದ ಮೇಲೆ ಏನು ಮಾಡ್ತಾನೆ, ಮನೆಗೆ ಹಾಲು ವರ್ತನೆ ಹಾಕಬೇಕಾಗಿರುತ್ತೆ. ಹಾಲು ವರ್ತನೆ ಹಾಕಬೇಕಾದ್ರೆ ಏನು ಮಾಡ್ತಾನೆ, ಜಾಸ್ತಿ ದುಡಿಬೇಕು ಅನ್ನೋ ಒಂದು ಖುಷಿನಲ್ಲಿ ಅಥವಾ ಆಸೆನಲ್ಲಿ ನೀರು ಸೇರಿಸ್ಬಿಟ್ಟು ಏನು ಮಾಡ್ತಾನೆ, ಹಾಲನ್ನ ಕೊಡ್ತಾ ಇರ್ತಾನೆ. ಪ್ರತಿ ಮನೆಯವರು ಬೈತಾ ಇರ್ತಾರೆ, ನೀನು ಹಾಲು ಕೊಡ್ತೀಯ, ನೀರು ಕೊಡ್ತೀಯ ನಮಗೆ ಅಂತ ಹೇಳ್ಬಿಟ್ಟು. ಹಸು ಹಿಂಗೆ ಕೊಟ್ರೆ ನಾನೇನು ಮಾಡಲಿ ಅಂತ ಹೇಳ್ತಾನೆ ಯಾವಾಗಲೂ ಅವನು. ಸೊ ಹೀಗೆ ಅವನು ಹಾಲನ್ನೆಲ್ಲ ಕೊಡ್ತಾ ಇರ್ತಾನೆ ವರ್ತನೆ. ಸೊ ತಿಂಗಳು ಎಂಡ್ ಬರುತ್ತೆ, ಒಂದ್ಸತಿ ಅವನು ಕಲೆಕ್ಟ್ ಮಾಡ್ಬೇಕು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾನೆ, ಖುಷಿಯಾಗಿ ಇಷ್ಟೊಂದು ದುಡ್ಡು ಬಂದಿದೆ ಅಂತೇಳಿ ಲೆಕ್ಕ ಹಾಕೊಂಡು ಒಂದು ಕೆರೆ ದಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಅಟ್ ಎ ಟೈಮ್ ಟೂ ಥಿಂಗ್ಸ್ ವಿಲ್ ಹ್ಯಾಪನ್. ಒಂದು, ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಎರಡನೇದು, ಅಲ್ಲೊಂದು ಸಣ್ಣ ಕಲ್ಲಿಗೆ ಅವನು ಎಡವಿ ಬೀಳ್ತಾನೆ. ಬೀಳೋದು ಗಾಳಿ ಬರೋದು ಎರಡು ಒಟ್ಟಿಗೆ ಆಗುತ್ತೆ. ಸೊ ಅವ್ನು ಕೌಂಟ್ ಮಾಡ್ತಾ ಇರ್ಬೇಕಾದ್ರೆ ದುಡ್ಡು ಏನೇನು ಕಾಯಿನ್ ಏನಿರುತ್ತೆ ಎಷ್ಟೊಂದು ನೀರಿಗೆ ಬಿದ್ದೋಗುತ್ತೆ, ಹಾರೋಗುತ್ತೆ. ಕೆಲವು ನೋಟೆಲ್ಲ ಹಾರೋಗುತ್ತೆ, ಇಟ್ಕೊಳಕ್ ಆಗೋದಿಲ್ಲ, ಕೆರೆ ಮೇಲೆ ಹೋಗಿ ಬೀಳಕ್ ಆಗಲ್ಲ, ಅವನು ಈಜು ಬರಲ್ಲ. ಏನ್ ಕೈಯಲ್ಲಿ ಉಳ್ಕೊಂಡಿರುತ್ತೆ ಅದು ಮಾತ್ರ ಗಟ್ಟಿಯಾಗಿರುತ್ತೆ. ಆಮೇಲೆ ಎದ್ದು ನಿಂತ್ಕೊಳ್ತಾನೆ, ಎಲ್ಲ ನೋವಾಗಿರುತ್ತೆ, ತಲೆ ಕೆಡ್ಸ್ಕೊಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ರಿಯಲೈಸ್ ಆಗುತ್ತೆ ಅವನಿಗೇನು ಅನ್ಬಿಟ್ಟು, ನೀರಿನ ದುಡ್ಡು ನೀರ್ಗೋಯ್ತು, ಹಾಲಿನ ದುಡ್ಡು ಹಾಲಿಗೆ ಬಂದಿದೆ ಅನ್ಬಿಟ್ಟು. ಹೌದಲ್ವಾ? ರೈಟ್? ಅಂದ್ರೆ ಇದು ಕೇಳಿದ್ದೀವಲ್ವಾ? ಇದು ಕೇಳಿದ್ದೀವಿ ನಾವು, ತುಂಬಾ ಚಿಕ್ಕ ವಯಸ್ಸಲ್ಲಿ ಕೇಳಿದ್ವಿ. ಆದ್ರೆ ಪ್ರಾಬ್ಲಮ್ ಏನಂದ್ರೆ, ಎನ್ವೈರ್ಮೆಂಟ್ ಅಂತ ಕರಿತೀವಿ. ಎನ್ವೈರ್ಮೆಂಟ್ ಹೇಗಿರುತ್ತೋ ನಾವು ಹಾಗಿರ್ಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ವಿ ಅಸ್ಯೂಮ್ಡ್ ಆಸ್ ಔಟ್ ಆಫ್ ದ ಬಾಕ್ಸ್. ಸೊ ಎನ್ವೈರ್ಮೆಂಟ್ ಹೇಗೆ ಬಿಲ್ಡ್ ಆಗಿದೆ ನಮ್ಗೆ ಇವಾಗ ಲಾಸ್ಟ್ ಒಂದು 30 to 40 years ಅಲ್ಲಿ. ಐ ಥಿಂಕ್ ದಿಸ್ ಸ್ಟೋರಿ ವಿಲ್ ಹೆಲ್ಪ್ ಆಲ್ ಆಫ್ ಅಸ್. ಹೆಡ್ ಮಾಸ್ಟ್ರು ಒಬ್ಬ ಫೋಟೋಗ್ರಾಫರ್ನ ಕರೀತಾರೆ. ಪಾಪ ಫೋಟೋ ಹಿಡಿಬೇಕು ಮಕ್ಕಳದು, ನಿನ್ನ ಚಾರ್ಜ್ ಏನು? 20 ರೂಪಾಯಿ ಸರ್.
₹20 ಆಗಲ್ಲ ಒಂದು ಮಗುಗೆ, ₹10 ನಮ್ಮ ಮಕ್ಳು ಬಡ ಮಕ್ಳು ₹10 ಕೊಡೋಕೆ ಸಾಧ್ಯ ಆಗ್ಲಿ ಅಂತ ಒಪ್ಕೊಂತಾನೆ. ಟೀಚರ್ಗಳೆಲ್ಲ ಕರೆದ್ಬಿಟ್ಟು ಹೆಡ್ ಮಾಸ್ಟರ್ ಹೇಳ್ತಾರೆ ಫೋಟೋ ಶೂಟ್ಸ್ ಮಾಡಬೇಕು, ಸೊ ಎಲ್ಲಾರ್ಗು ಒಬ್ಬೊಬ್ರ ಮಕ್ಳಿಗೆ ₹30 ತರಕ್ಕೆ ಹೇಳಿ ಅಂತ ಹೇಳ್ತಾನೆ. ಟೀಚರ್ ಹೋಗ್ಬಿಟ್ಟು ಮಕ್ಳಿಗೆ ಹೇಳ್ತಾರೆ ನೋಡಿ ಮಕ್ಳೇ ಸ್ಕೂಲಲ್ಲಿ ಫೋಟೋ ಹಿಡಿತಾ ಇದ್ದೀವಿ, ನಿಮ್ಮ ಮನೆಯಿಂದ ₹50-50 ತಗೊಂಬನ್ನಿ ಅಂತ. ಮಕ್ಳ ಮನೆಗೆ ಹೋಗ್ಬಿಟ್ಟು ಅಮ್ಮ ಫೋಟೋ ಹಿಡಿತಾರೆ ಅಂತ ₹100 ಕೊಡು ಅಂತ ಹೇಳ್ತಾರೆ. ಅಮ್ಮ ಹೋಗ್ಬಿಟ್ಟು ಅಪ್ಪನ್ಗೆ ಹೇಳ್ತಾರೆ ನೋಡ್ರಿ ಫೋಟೋ ಹಿಡಿಬೇಕಂತ ₹200 ಕೊಡಿ ಅಂದ್ಬಿಟ್ಟು. Now, ₹10 actual cost of photograph, ₹200 is that piled up ಆಗಿ ತೋರಿಸಿರೋದು. ಬಡ ಹಸ್ಬೆಂಡ್, ಬಡ ಪ್ರಾಣಿ ಗಂಡ, ರೈಟ್? ಅಂಡ್ ಇನ್ನು ಅವ್ನು ಬರೋ ಇನ್ಕಮ್ ಅಲ್ಲಿ ಹೌ ಹಿ ಈಸ್ ಏಬಲ್ ಟು ಮ್ಯಾನೇಜ್ ಫಾರ್ ಒನ್ ಸಿಂಗಲ್ ಫೋಟೋಗ್ರಾಫ್ ₹200. ಸೊ ಇವಾಗ ಅವನೇನ್ ದಾರಿ ಹುಡುಕ್ಬೇಕು? ಅವನು ಎಂಪ್ಲಾಯಿ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಪರ್ಸನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಓನರ್ ಆಗಿರ್ಬೋದು. ಸೊ ಏನ್ ಮಾಡ್ತಾನೆ ಇವಾಗ ₹200 ಅಂದಾಗ? ಸರಿ, ಅವನು ಎಂಪ್ಲಾಯಿ ಆಗಿದ್ರೆ, ಡ್ರೈವರ್ ಆಗಿದ್ರೆ ಪೆಟ್ರೋಲ್ ಕದೀತಾನೆ. ಇಲ್ಲ ಅವನೇನ್ ಹೇಳ್ತಾನೆ ನೋಡಪ್ಪ ನೀನು 10 ಲೀಟರ್ ಹಾಕು, 15 ಲೀಟರ್ ಹಾಕ್ದೆ ಅಂತ ಬಿಲ್ ಕೊಡು ಅಂತ ಕೇಳ್ತಾನೆ. ಸೊ ಯಾವಾಗ ಬಂಕ್ ಅವನಿಗೆ ಏನನ್ಸುತ್ತೆ ಹಿಂಗೂ ಮಾಡ್ಬೋದು, ಸರಿ 15 ಲೀಟರ್ ಹಾಕೊಂಡಿದ್ಯಲ್ವಾ, 14 ನಾನು ಕೊಡ್ತೀನಿ, 1 ಲೀಟರ್ ನನ್ ಕೊಡು ಅಂತ ಅವ್ನು ಕೇಳ್ತಾನೆ. ಸರಿ, ಬಂಕ್ ಓನರ್ಗೆ ಏನನ್ಸುತ್ತೆ ಹಿಂಗೆಲ್ಲ ನಡೀತಾ ಇರ್ಬೇಕಾದ್ರೆ 1 ಲೀಟರ್ ಯಾಕೆ ಕೊಡ್ಬೇಕು? ಸೊ ಓನರ್ಗೆ, ಕಾರ್ ಡ್ರೈವರ್ ಇರ್ತಾನಲ್ಲ ಅದ್ರ ಓನರ್ಗೆ 15 ಲೀಟರ್ ಖರ್ಚಾಗ್ತಾ ಇದೆ, ನನ್ ಪ್ರಾಫಿಟ್ ಕಡಿಮೆ ಇದೆ ಅನ್ಸ್ಬಿಟ್ಟು ಅವನೇನ್ ಮಾಡ್ತಾನೆ, ಇದರ್ ಹಿ ಮೇ ರಿಡ್ಯೂಸ್ ದ ಕ್ವಾಲಿಟಿ ಆರ್ ಹಿ ಮೇ ಹೈಕ್ ದ ಪ್ರೈಸ್. ಕರೆಕ್ಟ್? ಸೊ ಎಜುಕೇಶನ್ ಇವಾಗ ಏನಾಯ್ತು, ಇಟ್ ಸ್ಟಾರ್ಟ್ ವಿತ್ ಎಜುಕೇಶನ್. ಅಭ್ಯಾಸ ಹೇಳ್ಕೊಡ್ಬೇಕು, ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಒಂದು ಹೈಫೈ ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಸೇರ್ಬೇಕಂದ್ರೆ ಪ್ರೈಸ್ ಏನಿದೆ, ದಿಸ್ ಇಸ್ ಸಮಥಿಂಗ್ ವೆರಿ ಬಿಯಾಂಡ್. ಸೊ ಪ್ರೊಫೆಷನಲ್ ಏನ್ ಹೇಳ್ತಾನೆ, ಸೊ ಲೆಟ್ ಮಿ ಅರ್ನ್ ಲಿಟಲ್ ಮೋರ್ ಬಿಕಾಸ್ ನನ್ನ ಮಕ್ಕಳು ಒಳ್ಳೆ ಸ್ಕೂಲ್ಗೆ ಒಳ್ಳೆ ಕಾಲೇಜ್ ಸೇರಿಸ್ಬೇಕು. ಆ ಸೀಟ್ ಪಡ್ಕೊಳ್ಲಿಕ್ಕೆ ಅಡ್ಮಿಷನ್ ಫೀಸೇ ಅಷ್ಟೊಂದು ಇರಬೇಕಾದ್ರೆ ಓಯ್ ಚೆನ್ನಾಗಿ ಓದೋ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ದುಡ್ಡು ನೀನು ವಸೂಲ್ ಮಾಡಬೇಕು. ಇಫ್ ದ ಚೈಲ್ಡ್ ಇಸ್ ಅ ಡಾಕ್ಟರ್ ಆರ್ ಎಂಜಿನಿಯರ್ ಆರ್ ಸಂಬಡಿ, ಏನಾಯ್ತು, ವಾಟ್ ಹಿ ವಿಲ್ ಚಾರ್ಜ್? ವಿಲ್ ಹಿ ಚಾರ್ಜ್ ಲೆಸ್? ಏನಾಯ್ತು? ಅಫೋರ್ಡಬಿಲಿಟಿ ಏನಾಗೋಯ್ತು ಅಲ್ಲಿ? ರಿಯಲ್ ಎಫರ್ಟ್ ಈಸ್ ₹10 ಫಾರ್ ಫೋಟೋಗ್ರಾಫ್, 200 ಟೈಮ್ಸ್ ಜಾಸ್ತಿ ಆಗೋಯ್ತು. ₹200 200 ಟೈಮ್ಸ್ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? 20 ಟೈಮ್ಸ್ ಜಾಸ್ತಿ ಆಗೋಯ್ತು. ಟ್ವೆಂಟಿ ಟೈಮ್ಸ್ ಇಸ್ ನಥಿಂಗ್ ಬಟ್ ಪರ್ಸೆಂಟೇಜ್ ಲೆಕ್ಕ ಹಾಕೊಂಡ್ರೆ 200 ಟೈಮ್ಸ್ 20 ಟೈಮ್ಸ್ ಓಕೆ 20 ಟೈಮ್ಸ್ ಜಾಸ್ತಿ ಆಯ್ತು ಅನ್ಕೊಳ್ಳೋಣ, ರೈಟ್? ಸೊ ಇವಾಗ ಒಂದ್ಸತಿ ಯಾರಾದ್ರೂ ಏನಾಗುತ್ತೆ, ಒಂದು ಮೆಡಿಕಲ್ ಸೀಟ್ಗೆ ₹1 ಕೋಟಿ ಕೊಟ್ಟು ಸೇರ್ಕೊಂಡಾಗ ಹೌ ಮಚ್ ಹಿ ವಿಲ್ ಚಾರ್ಜ್? ವಾಪಸ್ ತಗೊಬೇಕನ್ನೋದಿರುತ್ತಾ, ಸರ್ವ್ ಮಾಡ್ಬೇಕನ್ನೋದಿರುತ್ತಾ? ಸೊ ವಾಪಸ್ ತಗೊಂಡ್ಬೇಕು ಇರ್ಬೇಕಂತ ಹೇಳಿದಾಗ ಏನಾಯ್ತು, ವಿ ಹ್ಯಾವ್ ದಟ್ ರೋಗ ಇಲ್ಲ ಅಂದ್ರೂ ರೋಗ ಇದೆ ಅಂತ ತೋರಿಸಿ, ಆಪರೇಷನ್ ಇಲ್ಲ ಅಂದ್ರೂ ಆಪರೇಷನ್, ಸ್ಕ್ಯಾನಿಂಗ್ ಬೇಡ ಅಂದ್ರು ಸ್ಕ್ಯಾನಿಂಗು, ಕರೆಕ್ಟ್? ಸೊ ಎವ್ರಿಥಿಂಗ್ ಎಲ್ಸ್ ವಿಲ್ ಬಿಲ್ಡ್ ಅಪ್ ನೌ ಲೇಟರ್, ಹೌದಲ್ವಾ? ಎವ್ರಿಥಿಂಗ್ ಬಿಲ್ಡ್ ಅಪ್. ಎಲ್ಲಿಂದ ಶುರು ಆಗಿದ್ದು? ಓಕೆ, ನಾವು ಯು ಕ್ಯಾನ್ ಕಾಲ್ ಇಟ್ ಆಸ್ ಭ್ರಷ್ಟಾಚಾರ ಅಂತ ಕರಿಬಹುದು, ಅಥವಾ ಯು ಕ್ಯಾನ್ ಕಾಲ್ ಎನಿಥಿಂಗ್ ಫಾರ್ ದ ಮ್ಯಾಟರ್, ಏನಾದ್ರೂ ಕರಿಬಹುದು. ಎಲ್ಲಿಂದ ಶುರು ಆಗಿದ್ದು? ₹20 ಫೋಟೋ ಆಗ್ಬೇಕಾಗಿದ್ದು ₹10 ಇಳಿದಿದ್ದು, ₹10 ಎಷ್ಟಿಗೆ ಆಗ್ತಿತ್ತು? ₹200 ಹತ್ತಿತ್ತು. ಸೊ ಯಥಾ ರಾಜ ನೂಲಿನಂತೆ, ಕರೆಕ್ಟ್ ಅಲ್ವಾ? ರೈಟ್. ತಾಯಿಗೆ ತಕ್ಕ ಮಗ, ರೈಟ್? ಸೊ ಅಂದ್ರೆ ಎನ್ವೈರ್ಮೆಂಟ್ ತಕ್ಕಂತೆ ಪ್ರಜೆಗಳು. ಸೊ ಈಗ ಹೇಗೆ ಎನ್ವೈರ್ಮೆಂಟ್ ಇದೆ ಆ ರೀತಿ ನಾವು ಬದುಕಲೇಬೇಕು. ಎಲ್ಲಿಂದ ಶುರು ಆಗುತ್ತೆ ಇದು? ಮನೆ ಕೆಲಸದವರಿಂದ ಕೂಡ ಶುರು ಆಗುತ್ತೆ. ನೀವು ಓನರ, ನಿಮ್ಮ ಹತ್ರ ಕಾರೇ ಇಲ್ಲ, ದೇ ವಿಲ್ ಕಮ್ ಅಂಡ್ ಕಿಂಡಲ್ ದ ಈಗೋ.
ಇಷ್ಟೊಂದು ನಿಮ್ಮ ಹತ್ರ ಇದೆ ನೋಡಿ, ಅವ್ರ ಪಕ್ಕದ ಮನೆ ಬಾಡಿಗೆ ಮನೆಯವರು ಎಷ್ಟು ದೊಡ್ಡ ಕಾರ್ ಇಟ್ಕೊಂಡಿದ್ದಾರೆ. ಅಂಡ್ ಸಡನ್ಲಿ ದೇ ವಿಲ್ ಫೀಲ್ ಲೈಕ್, ಕರೆಕ್ಟ್. ಸಿಗ್ನಲ್ ಅಲ್ಲಿ ನಿಂತಿರ್ತೀವಿ, ಸಿಗ್ನಲ್ ಅಲ್ಲಿ ರೆಡ್ ಕಲರ್ ಇರುತ್ತೆ, ಕೆಲವ್ರು ನುಗ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ, ಹಿಂದೆಗಡೆಯಿಂದ ಯಾರೋ ಒಬ್ರು ಹಾರ್ನ್ ಹೊಡಿತಾನೆ ಇರ್ತಾರೆ. ಎಲ್ಲರೂ ನಮ್ಮನ್ನ ಹೆಂಗ್ ನೋಡ್ತಾರೆ, ನಮ್ಗೇನ್ ಅನ್ಸುತ್ತೆ ಅವಾಗ? ಹಾಫ್ ಮೆಂಟ್ಲ್ ಅನ್ಸುತ್ತಾ ಇಲ್ಲ? ಎನ್ವೈರ್ಮೆಂಟ್ ಏನಿದು? ಎನ್ವೈರ್ಮೆಂಟ್ ಅಂದ್ರೆ ಎಲ್ಬೋರ್ಡ್ ಅಂತ ಕರಿಬಹುದು. ತಲೆ ಕೆಟ್ಟಿದ್ದೀನಿ ಹೋಗೋ ಅಂತ ಹೇಳಿ ಬೈತಾರೆ, ಹೌದಾ? ಎಲ್ಲರೂ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇರ್ತಾರೆ, ನೀವೊಬ್ರು ಕರೆಕ್ಟಾಗಿ ಹೋಗ್ಬೇಕಾದ್ರೆ ನಿಮ್ಮನ್ನ ಗುದ್ಬಿಟ್ಟು ಹೋಗ್ತಾರೆ ಒಬ್ರು ಯಾರೋ ಒಬ್ರು. ಅವಾಗ ಏನನ್ಸುತ್ತೆ, ನಾನು ಸರಿ ಡ್ರೈವ್ ಮಾಡಿದಕ್ಕೆ ನನ್ಗೆ ಈ ಪ್ರಾಬ್ಲಮ್ ಆಗಿತ್ತು, ನಾನು ಹೆಂಗ್ ಹೋಗ್ಬೇಕು ಹಾಗೋದ್ರೇನೆ. ಸೊ ನೆಕ್ಸ್ಟ್ ಏನಾಯ್ತು, ನಾವು ಶಾರ್ಟ್ ಟೈಮಲ್ಲಿ ರಿಚ್ನೆಸ್ ಆಗೋದು ಮೊದಲಿರ್ಲಿಲ್ಲ. ಶಾರ್ಟ್ ಟೈಮಲ್ಲಿ, ಕಡಿಮೆ ಟೈಮಲ್ಲಿ ಅತ್ಯಂತ ಜಾಸ್ತಿ ದುಡಿಬೇಕನ್ನೋದು ಬಂದಿರೋದು ಈ ಒಂದು ಕೆಲವು ವರ್ಷಗಳಲ್ಲಿ ಬಂದಿದೆ. ಅದಕ್ಕೆ ಮೊದಲು ಇತ್ತಾ? ಇರ್ಲಿಲ್ಲ. ಅದಕ್ಕೂ ಹಿಂದಿಂದ ಇರಲೇ ಇರಲಿಲ್ಲ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ, ತುಂಬಾ ಶೇಖರಿಸಿಡೋಂಥ ಬುದ್ಧಿ ಇರಲಿಲ್ಲ ಮೊದಲು. ಯಾವುದನ್ನ? ಧನ ಕ್ರೋಢೀಕರಣ, ದುಡ್ಡು. ಇದು ಬಂದಿದ್ದು ಇವಾಗ. ಯಾವಾಗ ಅಂದ್ರೆ ಲೈಕ್ ಟೆಕ್ನಾಲಜಿ ಏನ್ ಬಂತು, ಅಥವಾ ಲಾಸ್ಟ್ ಒಂದು 30-40 ವರ್ಷಗಳಲ್ಲಿ ಅತ್ಯಂತ ಹೆಚ್ಚು ದುಡಿಬೇಕನ್ನೋ ಬಂದಿದ್ದೇ ಒಂದು 2-3-4 ಡಿಕೆಟ್ ಅಲ್ಲಿ ಅನ್ಕೋಬಹುದು. ಜಸ್ಟ್ ಆಸ್ಕ್ ಆಲ್ ಆಫ್ ಯು, ವಾಟ್ ಈಸ್ ದ ಬೇಸಿಕ್ಸ್ ಇನ್ ಲೈಫ್? ಎಜುಕೇಶನ್ ಇನ್ ನಾಲೆಜ್. ಇನ್ನೇನ್ ಬೇಕಪ್ಪ? ಫ್ಯಾಮಿಲಿ ಲವ್, ಫ್ಯಾಮಿಲಿ ಬಾಂಡೇಜ್, ಬೇಸಿಕ್ಸ್, ಫ್ಯಾಮಿಲಿ ಬಾಂಡೇಜ್, ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್, ಕಲ್ಚರ್, ಕ್ಲೋತಿಂಗ್, ಹೋಮ್, ಹೆಲ್ತ್, ಎಜುಕೇಶನ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟ್, ಲಕ್ಸುರಿನಾ? ಗುರುವಾರ ಬೆಳಗ್ಗೆ ನಮ್ಮ ರನ್ನಿಂಗ್ ಬಂದು ಇದರಲ್ಲಿ ಇದ್ದಿದ್ದು ಫ್ಯಾಬ್ ಇಂಡಿಯಾ, ಜನಗೆ ಫಸ್ಟ್ ಬ್ಲಾಕ್ ಡೌನ್ ರನ್ ನೋಡ್ಬೇಕಾಗಿದ್ದು. ಆ ಫ್ಯಾಬ್ ಇಂಡಿಯಾದ ಒಂದು ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ಒಂದು ಫೋಟೋ ನೋಡುತ್ತೆ ನಾನು. ಹಳ್ಳಿ ಮರ, ಹಸುಗಳು, ಗೋವುಗಳು ಅಂತಿರೋದು, ಕೃಷ್ಣನಿಂದ ನಿಂತ್ಕೊಂಡಿರೋದು. ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಪ್ರಕೃತಿ ಮಧ್ಯೆ ಬದುಕ್ತಾ ಇದ್ವಿ. ಗುಡಿಸ್ಲಿತ್ತು ಅಥವಾ ಹೆಂಚಿನ ಮನೆಗಳಿತ್ತು. ಎಲ್ಲೋ ಒಂದ್ ಕಡೆ ಸ್ವಲ್ಪ ದೊಡ್ಡವರು ಬೆಳೆದಿರೋರು, ಒಂದು ಊರಿನ ಅವರು ಪವರ್ಫುಲ್ ವ್ಯಕ್ತಿಗೆ ಒಂದು ಅದೇನು ತೊಟ್ಟಿ ಮನೆ ಅಂತ ಕರೆಯೋರು, ಅಥವಾ ಗೌಡ್ರ ಮನೆ, ಪಟೇಲ್ರ ಮನೆ, ಏನೋ ಒಂದು ಆ ಒಂದು ಸ್ವಲ್ಪ ಹೈಯರ್ ಲೆವೆಲ್. ಅಂದ್ರೆ ನೇಚರಲ್ಲಿ ಮಾತ್ರ ಬದುಕ್ಬೇಕಂತ ತುಂಬಾ ಆಸೆ ಇತ್ತು ಅವಾಗ. ಆ ಫೋಟೋ ನೋಡ್ತಾ ಇದ್ದಂಗೆನೆ, ಹೌದಲ್ವಾ, ಎಷ್ಟು ಚೆನ್ನಾಗಿತ್ತು ಮೊದಲು ನಮ್ಗೆ. ಸಮ್ವೇರ್ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ನೇಚರ್. ನೇಚರಲ್ಲಿ ಏನ್ ಸಿಗ್ತಾ ಇತ್ತು ಅದು ಚೆನ್ನಾಗಿದ್ದು. ಅಗೇನ್ ಒನ್ಸ್ ಅಗೇನ್ ನಾವೆಲ್ಲ ಕಮರ್ಷಿಯಲೈಸ್ ಮಾಡಿ ಅಂಡ್ ಇಂಡಸ್ಟ್ರಿಯಲೈಸ್ ಮಾಡಿ, ಆಮೇಲೆ ಫಾಸ್ಟ್ ಟೆಕ್ನಾಲಜಿನ ತಂದು ಮತ್ತೆ ವಾಪಸ್ ನಾವೆಲ್ಲ ಎಲ್ಲ ಹೋಗ್ತಾ ಇದ್ದೀವಿ, ಇಕೋ ಫಾರ್ಮಿಂಗ್, ಇಕೋ ಹೌಸಿಂಗ್, ಎಲ್ಲ ವಾಪಸ್ ಮತ್ತೆ ಆರ್ಗ್ಯಾನಿಕ್ ವಾಪಸ್ ಹೋಗ್ತಾ ಇದೀವಿ, ಹೌದಲ್ವಾ? ರೆಸಾರ್ಟ್ಸ್, ಇಕೋ ರೆಸಾರ್ಟ್ಸ್, ಅಲ್ಲೋಗಿ ಕರೆಂಟ್ ಇಲ್ವಂತೆ, ಇಕೋ ರೆಸಾರ್ಟ್ಸ್, ನಾವೇ ಅಡಿಗೆ ಮಾಡಿ ತಿನ್ನೋದಂತೆ. ದುಡ್ಡು ಟ್ಯಾಕ್ಸ್ನ ಪ್ಲಾನಿಂಗ್ ಬೇರೆ, ಸ್ಟ್ಯಾಕ್ನ ಅವಾಯ್ಡ್ ಮಾಡೋದು ಬೇರೆ. ಸೊ ನಾವು ಇವರು ಈ ಕ್ಯಾಟಗರಿ ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ, ಇವ್ರಿಗೆ ಟ್ಯಾಕ್ಸ್ ಇಲ್ಲ, ಇವ್ರಿಗೆ ಟ್ಯಾಕ್ಸ್ ಇಲ್ಲ, ನಾವ್ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಸೊ ಎನ್ವೈರನ್ಮೆಂಟ್ ಗಾಟ್ ಗೆಟಿಂಗ್ ಕರಪ್ಟೆಡ್ ಸ್ಲೋಲಿ. ಸೊ ಯಾವಾಗ ಎನ್ವೈರನ್ಮೆಂಟ್ ಕರಪ್ಟ್ ಆಗಕ್ಕೆ ಶುರು ಆಯ್ತು, ಯಥಾ ರಾಜ ಪ್ರಜಾ, ನೂಲಿನಂತೆ ಸೀರೆ. ಎನ್ವೈರನ್ಮೆಂಟೇ ಜನ. ಹೆಂಗೆ ವಾತಾವರಣ ಇರುತ್ತೆ, ಜನ ಹಾಗೆ ಆಗಕ್ಕೆ ಶುರು ಆಗ್ತಾರೆ. So now there was a huge overflow of money with everybody. ಒಂದು 3 ಡಿಕೆಟ್ ಅಲ್ಲಿ 20 ವರ್ಷದಲ್ಲಿ ಜಾಸ್ತಿ ಅಂದ್ರೆ ಎಲ್ಲರ ಹತ್ರನೂ ಹೆಂಗಿತ್ತು ದುಡ್ಡು, ಹೌದಲ್ವಾ? ಯಾವ ಲೆವೆಲ್ ಅಲ್ಲಿ ದುಡ್ಡಿತ್ತು ಅಂತ, ಎಲ್ಲದಕ್ಕೂ ದುಡ್ಡಿತ್ತು. ಎಲ್ಲದಕ್ಕೂ ಅಂತ ಹೇಳಿದ್ರೆ ಇಟ್ ವಾಸ್ ಬಿಯಾಂಡ್ ಸಂಬಡಿ ಥಾಟ್ ಪ್ರಾಸೆಸ್. ಹೆಂಗ್ ಹೇಳೋದ್ರಿಂದ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಇದ್ರು, ದುಡ್ಡು ಎಸಿತಾ ಇದ್ರು ಒಂದ್ ಕಡೆ ಅನ್ಬೋದು, ಹೌದಾ? ಹೆಂಗಾಯ್ತು ಇದು? 10 ರೂಪಾಯಿ ಫೋಟೋ ಶೂಟ್ became 200 rupees, and slowly that environment got corrupted. We need basics, and I tell you,
ಬೇಸಿಕ್ಸ್ ನಾವು ಅಷ್ಟೊಂದು ಏನು ಮಾಡಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಸಂಬಡಿ ನಾವು ಏನ್ ನೋಡಿರಲಿಲ್ಲ ಅಂತ ಹೇಳಿದ್ರೆ, ಲೈಫ್ನ ಏರಿಯಲ್ ವ್ಯೂನಲ್ಲಿ ನೋಡಿದಾಗ ಇಷ್ಟೇ ಬೇಕಾಗಿದೆ ಅಂತ ಹೇಳಿದಾಗ ನಮ್ಗೆ ಏನಾಗುತ್ತೆ, ನೋ ಮಚ್ ಡಿಫಿಕಲ್ಟಿ. ಬಟ್ ವಿ ಗೆಟ್ ಕ್ಯಾರಿಡ್ ಅವೇ ವಿತ್ ಕಂಪ್ಯಾರಿಸನ್, ವಿ ಗೆಟ್ ಕ್ಯಾರಿಡ್ ಅವೇ ವಿತ್ ನೈಬರ್ಸ್, ವಿತ್ ಕ್ಯಾರಿಡ್ ಅವೇ ವಿತ್ ಅದರ್ ಬಿಸ್ನೆಸ್ ಮ್ಯಾನ್, ಅಂಡ್ ಸಂಬಡಿ ವಿಲ್ ignite something. If your policy of growth is honest, tough time ಅಲ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. You need to check yourself how honest you are. You'll come to know in a tough time. ಎಲ್ಲರಿಗೂ ಟಫ್ ಟೈಮ್ ಬರುತ್ತೆ ಲೈಫಲ್ಲಿ. ಯಾರ್ಯಾರು ಕಂಪ್ನಿಯಿಂದ ಕಿತ್ತಾಕ್ತಾರೆ ಅಂದ್ರೆ, ಯಾರ್ಯಾರು ಹಾನೆಸ್ಟ್ ಆಗಿರಲಿಲ್ಲ ಟಫ್ ಟೈಮಲ್ಲಿ ಇವನ್ನೆಲ್ಲ ಕಿತ್ತಾಕೋಣ ಅಂತ ಕಿತ್ತಾಕ್ತೀವಿ. ಯಾರು ಉಳಿಸ್ಕೊಂತೀರಾ? ದುಡ್ಡಿಲ್ಲ ಅಂದ್ರೂ ಕಂಪ್ನಿ ಅಥವಾ ಏನೋ ಒಂದು ಪ್ರಾಬ್ಲಮ್ ಇದ್ರು ಅಥವಾ ಬೇರೆ ಏನೋ ಮಾಡ್ತೀನಿ ಅಂದ್ರು ಯಾರು ಉಳಿಸ್ಕೊಂತೀರಾ? ವೆರಿ ಕ್ಲಿಯರ್, ಹಾನೆಸ್ಟ್. ಹೌದಾ? ಇಫ್ ವಿ ಆರ್ ಹಾನೆಸ್ಟ್ ಟು ಈಚ್ ಅದರ್ ಇನ್ ರಿಲೇಶನ್ಶಿಪ್, they may fight to the core, but they'll never give up the relationship. That shows in tough time. Takes us, business from the person who is honest, right? Why do we say honest is the best policy? Because in tough time ನಮಗೆ ಕೆಲಸಕ್ಕೆ ಬರೋದು ಯಾವುದು? honest, right? So ನಾನು ಫೀಲ್ಡ್ ಹೋದ ಡೋರ್ ಟು ಡೋರ್ ಅಲ್ಲಿ ಐ ನೋ ವೆರಿ ಒನ್ಲಿ ಒನ್ ಥಿಂಗ್ ಕ್ಲಿಯರ್, ನಾನು ಏನು ಹೇಳ್ಕೊಡ್ತೀನಿ ಅದನ್ನ ಜನ ಕಲಿಯಲ್ಲ, ಏನು ಮಾಡ್ತೀನಿ ಅದನ್ನ ಮಾತ್ರ ಕಲಿತಾರೆ. ಏನು ಮಾಡೋದಿಲ್ಲ ಅದನ್ನ ನೋಡಿ ಕಲಿತಾರೆ. ನಾನು ಬಾಯಲ್ಲಿ ಹೇಳೋದು ಒಂದು, ಬಟ್ ಏನು ಮಾಡ್ತಾ ಇಲ್ಲ ಅದನ್ನ ಅವ್ರು ನೋಡಿ ಕಲಿತಾರೆ. ಸಿ, ವರ್ಡ್ಸ್ ಈಸ್ ಓನ್ಲಿ 7%. ಏನ್ ಕೇಳಿಸ್ಕೊಂತಾರೆ ಅದು ಬರೀ 7% ಅಷ್ಟೇ. ಕರೆಕ್ಟ್? ಏನ್ ನೋಡ್ತಾರೆ 55%. ಏನ್ ನೋಡಿ ಏನ್ ಮಾಡ್ತಾರೆ, just go through 55%. More than 50% is that. So now everyone, your family member, environment ಅಂತ ಅದಕ್ಕೆ ನಾನು ಹೇಳಿದ್ದು. ಸೊ ನಾವು ಹೇಗಿರ್ತೀವಿ ಅದು ಎಲ್ಲಾನು ಕಾಪಿ ಆಗ್ತಾ ಹೋಗುತ್ತೆ. ನೆವರ್ ಸೋಲ್ಡ್ ಲೆಸ್ ರೇಟ್ಗೆ ನಾನು ರಿಸಲ್ಟ್ ಜಾಸ್ತಿ ಬರಬೇಕು ಅಥವಾ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ 100 ರೂಪಾಯಿ ಪ್ರಾಡಕ್ಟ್ನ 150 ರೂಪಾಯಿ ಯಾವತ್ತೂ ಸೇಲ್ ಮಾಡಿಲ್ಲ. ಹಂಗ್ಬಿಟ್ಟು ಯಾರು ನನ್ನ ಮುಂದೆ ಇಲ್ಲ, ನಾನು ಎಲ್ಲರಿಗಿನ ಜಾಸ್ತಿ ಸೇಲ್ ಮಾಡಿದೆ ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಅಂಡರ್ ಸೇಲು ಮಾಡಿಲ್ಲ ನಾನು ಯಾವತ್ತು. ವೈ? ಬಿಕಾಸ್ ಇಟ್ ಬಿಕಮ್ಸ್ ಹ್ಯಾಬಿಟ್.